ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು 5 ಕರ್ನಾಟಕದ ಪೊಲಿಟಿಕಲ್ ಅಪ್ಡೇಟ್ಸ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಇವತ್ತಿನ ಮೊದಲನೇ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪ ಅನ್ನೋದಾದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಮಾರಸ್ವಾಮಿ JDSನ HD ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಪದೇ ಪದೇ ಅನಾರೋಗ್ಯ ಅವ್ರನ್ನ ಕಾಡ್ತಾ ಇದೆ ಅನ್ನುವಂತಹ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇರೋದಂತೂ ನಿಜ. ಇದರ ಬಗ್ಗೆ ಸ್ವತಃ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಮೊನ್ನೆ ಅಷ್ಟೇ ದೇವನಹಳ್ಳಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ, ಅದು ಯಾವ ಕಾರ್ಯಕ್ರಮ ಅಂದರೆ ಜನರೊಂದಿಗೆ ಜನತಾದಳ ಅನ್ನುವ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನನ್ನ ಆರೋಗ್ಯದ ಅಥವಾ ನನ್ನ ಆಯಸ್ಸು ಕೂಡ ಕುಮಾರಸ್ವಾಮಿ ಅವರಿಗೆ ಭಗವಂತ ದಾರೆ ಏರಲಿ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಕುಮಾರಸ್ವಾಮಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿರುವುದು ಸ್ವಲ್ಪ ನಿಜಾನೇ, ಆದರೆ ಅವರು ಗುಣಮುಖರಾಗಲಿದ್ದಾರೆ, ಅವರು ಶೀಘ್ರದಲ್ಲಿ ಗುಣಮುಖರಾಗಿ ನಿಮ್ಮ ಮುಂದೆ ಬಂದು ಮಾತನಾಡಲಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರ ಆಗಿರ್ಬೋದು, ಇವರಿಬ್ಬರು ಶತಾಯುಷಿಗಳು, ಅವರು ಯಾವಾಗ ಬೇಕಾದರೂ ಗುಣಮುಖ ಆಗ್ಬೋದು ಅನ್ನುವಂತಹ ಮಾತನ್ನು ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಆ ಭಗವಂತನ ಕೃಪೆ ಆಗಿರ್ಬೋದು, ತಂದೆ ತಾಯಿಯ ಆಶೀರ್ವಾದ ಆಗಿರ್ಬೋದು, ನಿಮ್ಮೆಲ್ಲರ ಪ್ರೀತಿ ಇರೋದ್ರಿಂದ ನಮ್ಮ ಕುಮಾರಸ್ವಾಮಿಗಳು ಆದಷ್ಟು ಬೇಗ ಬರಲಿದ್ದಾರೆ ಅನ್ನುವ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಇವತ್ತಿನ ಎರಡನೇ ಪೊಲಿಟಿಕಲ್ ವಿಚಾರ ಏನಪ್ಪಾ ಅಂದ್ರೆ, ಅಶೋಕ್ ಅವರು, ಹೌದು ಸ್ನೇಹಿತರೆ, ವಿಪಕ್ಷದ ತಂಡದ ನಾಯಕರು ಆಗಿರುವಂತಹ ಅಶೋಕ್ ಅವರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಭಾರತದ ಭಾಗವನ್ನು ಪಾಕಿಸ್ತಾನವಾಗಿ ಮಾಡಿದ್ದು ಇದೇ ಕಾಂಗ್ರೆಸ್ನವರು. RSS ಏನಾದ್ರು ಇಲ್ದಲೇ ಹೋಗಿದ್ರೆ ಇಷ್ಟೊತ್ತಿಗೆ ನಮ್ಮ ಭಾರತ ಪಾಕಿಸ್ತಾನ ಹೋಗ್ಬಿಡ್ತಿತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವಂತಹ ಜಾಗ ಪಾಕಿಸ್ತಾನ ಆಗ್ಬಿಡ್ತಿತ್ತು ಅಂತ ಅಶೋಕ್ ಅವರು ತಿಳಿಸಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನರೇಂದ್ರ ಮೋದಿ ಅವರು ಕೂಡ RSS ಹಿನ್ನೆಲೆಯಲ್ಲೇ ಬಂದಿದ್ದಾರೆ. DK ಶಿವಕುಮಾರ್ ಅವರು ಕೂಡ RSS ಗೀತೆಯನ್ನು ಬಹಳ ಸುಂದರವಾಗಿ ಹಾಡಿದ್ದಾರೆ. ಅವರು ತುಂಬ ಚಾಣಾಕ್ಷ, ನವೆಂಬರಲ್ಲಿ ಕ್ರಾಂತಿಯಾಗಿ ಕಾಂಗ್ರೆಸ್ ಸರ್ಕಾರ ತೊಲಗಲಿದೆ ಅಂತ ಅಶೋಕ್ ಅವರು ತಿಳಿಸಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸದೆ ಅವರು ಧರ್ಮಸ್ಥಳದ ಪ್ರಕರಣ ಕುರಿತು ಕೂಡ ಹೇಳಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಧರ್ಮಸ್ಥಳದಲ್ಲಿ ಇರುವುದು ಬುರುಡೆ ಗ್ಯಾಂಗ್ ಅಂತ ನಾನು ಹೇಳಿದ್ವಿ, ಅದ್ರ ಮಾತು ಕೇಳಲಿಲ್ಲ. ಈ ಲವ್ ಜಿಹಾದ್ ರೀತಿಯಲ್ಲಿ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದವರು ಯಾರೋ ಒಬ್ಬ ದಾರಿ ಹೋಕನ ಮಾತನ್ನ ಕೇಳ್ಕೊಂಡು 2-3 ಕೋಟಿ ಖರ್ಚು ಮಾಡಿದ್ದಾರೆ. ಆ ಮಾಸ್ಕ್ ಹಾಕ್ಸಿದವರೇ ಕಾಂಗ್ರೆಸ್ ಸರ್ಕಾರ, ಆ ಮಾಸ್ಕ್ ಮ್ಯಾನ್ಗೆ. ಅಷ್ಟೇ ಅಲ್ಲದೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಧರ್ಮಸ್ಥಳವನ್ನು ಹೇಗಾದರೂ ಮಾಡಿ ಮುಜರಾಯಿ ಇಲಾಖೆಗೆ ಸೇರಿಸಬೇಕು, ಅದಕ್ಕೋಸ್ಕರ ಇದೆಲ್ಲ ಒದ್ದಾಡ್ತಿದ್ದಾರೆ. ಅದಕ್ಕಾಗಿ SIT ಕೂಡ ರಚನೆ ಮಾಡಿದ್ರು ಅನ್ನುವ ಮೂಲಕ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇನ್ನು ಇವತ್ತಿನ ಮೂರನೇ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪಾ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾರೆ ಅನ್ನುವ ಪ್ರಕರಣದಲ್ಲಿ ಈಗಾಗಲೇ SIT ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅದು ಸತ್ಯವನ್ನ ಕೂಡ ಹೊರತರುತ್ತೆ ಅಂತ G. ಪರಮೇಶ್ವರ್ ಅವರು ತಿಳಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಗೃಹ ಮಂತ್ರಿಗಳು ಆಗಿರುವಂತಹ G. ಪರಮೇಶ್ವರ್ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಧರ್ಮಸ್ಥಳದ ಪ್ರಕರಣವನ್ನ ನಾವು SITಗೆ ವಹಿಸಿದ್ದೇವೆ, ಅದರಿಂದ ನಿಜಾಂಶ ಹೊರಬರುತ್ತೆ, ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಅವರು ತಿಳಿಸಿದ್ದಾರೆ. BJPಯವರು ಹಲವಾರು ಮಂದಿ ನಮಗೆ ಈ ಪ್ರಕರಣವನ್ನ NIAಗೆ ಅಂದರೆ ರಾಷ್ಟ್ರೀಯ ತನಿಖಾ ದಳಕ್ಕೆ ವರ್ಗಾಯಿಸುವಂತೆ ನಮಗೆ ತಿಳಿಸ್ತಾ ಇದ್ದಾರೆ. ಅದರ ಅವಶ್ಯಕತೆ ಏನಿದೆ, SIT ಅವರೇ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ, ಇದರಿಂದ ನಿಜಾಂಶ ಹೊರಬರುತ್ತೆ. ಇದಕ್ಕೆ ತನಿಖೆ ಹೀಗೆ ಮಾಡಿ ಹಾಗೆ ಮಾಡಿ ಅನ್ನೋದಕ್ಕೆ ನಾವುಗಳು ಯಾರು? ಇದನ್ನೆಲ್ಲರೂ ಪೊಲೀಸ್ ತಂಡ ಕರೆಕ್ಟಾಗಿ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಮಂಪರು ಪರೀಕ್ಷೆ ಬೇಡವೋ ಬೇಕೋ ಅನ್ನೋದಕ್ಕೆ ನಾನು ಸಂಬಂಧಪಟ್ಟ ವ್ಯಕ್ತಿಯಲ್ಲ, ಇದೆಲ್ಲವನ್ನ SIT ಅವರು ಪೂರ್ಣವಾಗಿ ತನಿಖೆ ಮಾಡಲಿದ್ದಾರೆ ಅನ್ನುವಂಥ ಮಾತನ್ನ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ವರ್ಣಾಶ್ರಮವನ್ನು ಉಪಯೋಗಿಸಿಕೊಂಡು ದೇಶವನ್ನು ಒಡೆದಾಗ್ತಾ ಇದ್ದಾರೆ ಎಲ್ಲರೂ. ಯಾವ ದೇಶದಲ್ಲೂ ಕೂಡ ಜಾತಿ ವ್ಯವಸ್ಥೆ ಇಲ್ಲ. ನಮ್ಮ ಭಾರತ ಇಡೀ ಜಗತ್ತಿನಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆಗೆ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ನಾವು ಚಂದ್ರಯಾನ ಕೂಡ ಮಾಡಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಸಮಾಜದಲ್ಲಿ ಸಮಾನವಾಗಿ ಬದುಕಲು ನಮಗೆ ಆಗ್ತಾ ಇಲ್ಲ ಅನ್ನುವಂತಹ ಕಳವಳವನ್ನು ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ಇವತ್ತಿನ 4ನೇ ಪೊಲಿಟಿಕಲ್ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಸರಾ, ಮೈಸೂರು ದಸರಾಕ್ಕೆ ಇನ್ನೇನು ಕ್ಷಣಗಳನ್ನೇ ಶುರುವಾಗಲಿದೆ ಸ್ನೇಹಿತರೆ. ಅದರ ಕುರಿತಾಗಿ ನಮ್ಮ CM ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಅಂದರೆ
ಈ ಬಾರಿಯ ಮೈಸೂರು ದಸರಾವನ್ನ ಬೂಕರ್ ಪ್ರಶಸ್ತಿ ವಿಜೇತೆ ಆಗಿರುವಂತಹ ಬಾನು ಮುಸ್ತಾಕ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಅನ್ನುವ ಮಾತನ್ನ ಅವರು ತಿಳಿಸಿದರು. ಇದಕ್ಕೆ ಎಲ್ಲೆಡೆ ಪರ ವಿರೋಧ ಚರ್ಚೆಗಳು ಶುರು ಆಗ್ಬಿಟ್ಟಿದೆ. ಬಿಜೆಪಿಯ ಪ್ರತಾಪ್ ಸಿಂಹ ಆಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ತೇಜಸ್ವಿ ಸೂರಾವ್ ಆಗಿರ್ಬೋದು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಎಚ್.ಸಿ. ಮಹದೇವಪ್ಪ ಅವರು ಏನಂತ ಹೇಳ್ತಿದ್ದಾರೆ, ಅವರಿವರ ಮಾತು ಕಟ್ಕೊಂಡು ನಮಗೇನಾಗಬೇಕು, ಸಂವಿಧಾನ ಸರ್ವೋಚ್ಚ. ಈ ದಸರಾ ಹಬ್ಬ ಅನ್ನೋದು 140 ಕೋಟಿ ಭಾರತೀಯರು ಆಚರಣೆ ಮಾಡುವಂತಹ ಹಬ್ಬ ಇದಾಗಿದೆ. ಇದರಲ್ಲಿ ನಾವು ಧರ್ಮದ ಕುರಿತು ನಾವು ಮಾತನಾಡಬಾರ್ದು, ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಮಾತನ್ನು ಸಂವಿಧಾನ ಹೇಳುತ್ತೆ. ಇದನ್ನ ನಾವು ತಲೆಯಲ್ಲಿಟ್ಕೋಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಹೊತ್ತಿನ ಕೊನೆಯ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಆಗಿರುವಂತಹ ಬಾನು ಮುಸ್ತಾಕ್ ಅವ್ರನ್ನ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ರು. ಇದಕ್ಕೆ ವಿರೋಧವಾಗಿ ಶೋಭಾ ಕರಂದ್ಲಾಜೆ ಅವರು ಗುಡುಗಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಹಿಂದೂ ಧರ್ಮದ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ, ದಸರಾ ಉದ್ಘಾಟನೆಯ ಸಮಯದಲ್ಲಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ನೆರವೇರಿಸಿ ಪುಷ್ಪಾರ್ಪಣೆಯನ್ನು ಮಾಡ್ತೀವಿ. ಆದರೆ ಅನ್ಯ ಧಾರ್ಮಿಕವಾಗಿರುವಂತಹ ಬಾನು ಮುಸ್ತಾಕ್ ಅವರು, ಮುಸ್ಲಿಂ ಆಗಿರುವಂತಹ ಅವರು ಈ ಮೂರ್ತಿಗಳಿಗೆ ಪೂಜೆ ಮಾಡುವುದನ್ನು ಒಪ್ಪೋದಿಲ್ಲ. ಈ ಕಾರಣಕ್ಕಾಗಿ ಇವರನ್ನ ಈ ದಸರಾ ಉದ್ಘಾಟನೆಗೆ ಸೆಲೆಕ್ಟ್ ಮಾಡಿರುವುದು ತೀರಾ ಖಂಡನೀಯ ಹಾಗೂ ಹಿಂದೂ ಧರ್ಮ ವಿರೋಧಿ ಚಟುವಟಿಕೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹಿಂದಿನ ಒಂದು ಕಥೆಯನ್ನು ಕೂಡ ಹೇಳಿದ್ದಾರೆ. ಅವರು ಏನಂತ ತಿಳಿಸಿದ್ದಾರೆ ಅಂದರೆ, 2023ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಅವರು ಏನಂತ ಹೇಳಿದರು ಅಂದರೆ, ಎಲ್ಲ ಜನರು ಸೇರಿಕೊಂಡು ಕನ್ನಡವನ್ನು ಭುವನೇಶ್ವರಿಗೆ ಹೋಲಿಸಿ ಕೆಂಪು ಹಾಗೂ ಅರಿಶಿನ ಬಾವುಟವನ್ನು ಮಾಡಿದ್ದೇವೆ. ನಾನು ಅಲ್ಪಸಂಖ್ಯಾತ ಸಾಹಿತಿಯಾಗಿ ಎಲ್ಲಿ ನಿಲ್ಲಲಿ ಅಂತ ಅವರು ಕೇಳಿದರು. ಕನ್ನಡವನ್ನು ಭುವನೇಶ್ವರಿಯಾಗಿ ಒಪ್ಪದ ಅವರು ಈಗ ದಸರಾದಲ್ಲಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ನೆರವೇರಿಸ್ತಾರಾ, ಇದಕ್ಕೆ ಅವರೇ ಉತ್ತರವನ್ನ ಕೊಡಬೇಕು ಅಂತ ಶೋಭಾ ಕರಂದ್ಲಾಜೆ ಅವರು ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಾಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.